ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ವೈಶಿಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್, ನಾನು ನೋಡ್ರಿ ಇವತ್ತು ಗಡಿಬಿಡಿ ಒಳಗೆ ನಮ್ಗೆ ಏನು ನಾಷ್ಟ ಮಾಡಬೇಕು ಅಂತೇಳಿ ಗೊತ್ತಾಗಂಗಿಲ್ಲ ನೋಡ್ರಿ. ಅದರೊಳಗೂ ಮಕ್ಕಳ ಟಿಫಿನ್ ನಾವು ಏನಾದರೂ ದೋಸೆ ಬೇಡ್ತಾರಪ್ಪ ಮಕ್ಳು. ಅವಾಗ ಅಂತಂದ್ರೆ ನಮ್ಗೆ ದೋಸೆ ಹಿಟ್ಟದು ನಾವು ನೆನೆ ಅದು ಹಾಕಿರಂಗಿಲ್ಲ ನೋಡ್ರಿ. ಅಕ್ಕಿ ಅದು ನೆನೆ ಹಾಕಂಗಿಲ್ಲ. ಅವಾಗ ನಾವು ಇನ್ಸ್ಟಂಟಾಗಿ ದೋಸೆ ಮಾಡಿ ಕೊಡ್ಬೋದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ಭಾಳ ಲಘುನು ಆಗ್ತಾವೆ. ಫ್ರೆಂಡ್ಸ, ನೋಡ್ರಿ ಇಲ್ಲಿ ನಾನು ಏನು ತೊಗೊಂಡೇನಪ್ಪ ಇದಕ್ಕೆ ರವೆ ದೋಸೆ ಭಾಳ ಜೇನುಗೂಡಿನಂಗೆ ದೋಸೆ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ಇವಕ್ಕೆ ಫ್ರೆಂಡ್ಸ್, ಇಲ್ಲಿ ನಾನು ಅವಲಕ್ಕಿ ತೊಗೊಂಡೆ ನೋಡಿರಿ. ಇವು ತಿಳು ಅವಲಕ್ಕಿ ಅದಾವೆ ರೀ. ತಿಳು ಅವಲಕ್ಕಿ ನಾನು 2 ಸಲ ಇಲ್ಲಿ ತೊಳ್ಕೊಂಡೆ ನೋಡಿರಿ. ನಾವು ಗಟ್ಟಿ ಅವಲಕ್ಕಿ ಕೂಡ ತೊಗೋಬೋದು ಅಥವಾ ತಿಳು ಅವಲಕ್ಕಿ ಕೂಡ ತೊಗೋಬೋದು ರೀ ಫ್ರೆಂಡ್ಸ್. ನಾವು ನೈಟ್ ಆಗಲಿ ಮತ್ತು ಬೆಳಗ್ಗೆ ಆಗಲಿ ನಾವು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ಕೊತ ಇದು ಅಂದ್ರೆ ಪಟ್ನಾಗಿ ನಾವು ಇದನ್ನ ಮಾಡ್ಕೊಬೋದು ನೋಡಿರಿ. ದೋಸೆ ಅದು ಭಾಳ ಟೇಸ್ಟಿಯಾಗಿರ್ತೈತಿ ಫ್ರೆಂಡ್ಸ್. ಭಾಳ ಇನ್ಸ್ಟೆಂಟಾಗಿ ಆಗಿರ್ತೈತಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನಾನು 1 ಕಪ್ ಅವಲಕ್ಕಿ ತೊಗೊಂಡೀನಿ ಮತ್ತು ಅವನ್ನ 2 ಸಲ ತೊಳೆದು ಇಟ್ಟೀನಿ. ಮತ್ತು ಅದಕ್ಕೆ ನಾನಿಲ್ಲಿ 1 ಕಪ್ ಚಿರೋಟಿ ರವೆ ತೊಗೊಂಡು ನೋಡಿರಿ. ಅದನ್ನು ನಾವು ಉಪ್ಪಿಟ್ಟು ಮಾಡ್ತೇವೆ ನೋಡಿರಿ, ಅದೇ ರವೆ ರೀ ಇದು. ದೊಡ್ಡ ರವೆನೂ ತೊಗೋಬೋದು ಅಥವಾ ನಾವು ಈ ಥರ ಸಣ್ಣ ರವೆದ ಉಪ್ಪಿಟ್ಟಿಗೆ ಹಾಕ್ತೇವೆ ನೋಡಿರಿ, ಅದು ರವೆ ನಾವು ತೊಗೋಬೋದು ರೀ ಫ್ರೆಂಡ್ಸ್. ಇಲ್ಲಿ ನಾನು ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮತ್ತು ಇದಕ್ಕೆ ನಾನಿಲ್ಲಿ 1 ಕಪ್ ಹುಳಿ ಮೊಸರು ತೊಗೊಂಡಿನಿ ರೀ. 1 ಕಪ್ ರವೆ ತೊಗೊಂಡೀನಿ, 1 ಕಪ್ ಅವಲಕ್ಕಿ ತೊಗೊಂಡೀನಿ, ಅರ್ಧ ಕಪ್ ಇಲ್ಲಿ ಹುಳಿ ಮೊಸರು ತೊಗೊಂಡು ನೋಡಿರಿ. ಇದು ಭಾಳಿನ ಹುಳಿ ಇಲ್ಲರಿ, ಒಂದು ಸ್ವಲ್ಪ ಹುಳಿ ಐತೆ. ಮತ್ತು ಸ್ವಲ್ಪ ಹುಳಿ ಇದ್ರೂ ದೋಸೆ ಮಸ್ತ್ ಟೇಸ್ಟಿಯಾಗಿ ಬರ್ತಾವೆ ರೀ. ಇಲ್ಲಿ ನಾನು ಎಲ್ಲ ಸೇಮ್ 1 ಕಪ್ ಅಳತೆಯಿಂದನೇ ತೊಗೊಂಡೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ಮತ್ತು ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿರ್ತವೆ ರೀ ಮತ್ತು ಹುಡುಗರಿಗೆ ಇಷ್ಟ ಆಗ್ತೈತಿ. ಭಾಳ ಲಘುನೂ ಆಗ್ತೈತೆ ರೀ ಫ್ರೆಂಡ್ಸ್ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನಾನು ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ಒಂದು ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ಮುಚ್ಚಿ ಇಟ್ಬಿಡ್ತೇನೆ ರೀ. ಇದನ್ನ ಸ್ವಲ್ಪ ನೆನಿಲ್ರಿ ಅವಲಕ್ಕಿ ಅದು, ಹಾಗಾಗಿ ನೋಡ್ಬೋದು ಫ್ರೆಂಡ್ಸ್. ಅವಲಕ್ಕಿ ಅಂತೂ ಭಾಳ ಲಘು ನೆನಿತಾವೆ ಬಿಡ್ರಿ. ಅದನ್ನ ಒಂದು 5ರಿಂದ 10 ನಿಮಿಷ ಇಟ್ಟಾದ್ಮೇಲೆ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಜಸ್ಟ್ ಇದನ್ನ ನಾವು ಉದ್ದಿನಬೇಳೆ ಅವಲಕ್ಕಿ ಮಾಡ್ತೇವೆ ನೋಡಿರಿ, ಅದೇ ಥರ ಸೇಮ್ ಪೇಸ್ಟ ನಾವು ಮಾಡ್ಕೋಬೇಕಾಗ್ತೈತಿ. ದೋಸದ ಹದ ನಾವು ಉದ್ದಿನಬೇಳೆ ಹಾಕಿ ಏನು ಮಾಡ್ಕೊತಿರ್ತೀವಿ ನೋಡಿರಿ, ಅದೇ ಥರ ನಾವು ಮಾಡ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ. ಭಾಳ ಏನೋ ಇದನ್ನ ತಿಳು ಮಾಡಬಾರ್ದು, ಯಾಕಂದರೆ ಇದು ಗಟ್ಟಿನ ಇರ್ಬೇಕು ಫ್ರೆಂಡ್ಸ. ಇದು ದೋಸೆ ಹಿಟ್ಟು. ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕೀನಿ ನೋಡಿರಿ. ಏನು ಬಾಂಡೆ ಒಳಗೆ ಸ್ವಲ್ಪ ಎಲ್ಲ ಐತೆ ನೋಡಿರಿ, ಅದು ರವಾದ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಿತ್ತು ನೋಡಿರಿ. ಹಾಗಾಗಿ ಅದನ್ನೆಲ್ಲ ಅದ್ರೊಳಗೆ ಸ್ವಲ್ಪ ಬಾಂಡೆ ಒಳಗೆ ನೀರು ಹಾಕಿ ಸ್ವಲ್ಪ ಕ್ಲೀನಾಗಿ ಅದ್ರದ್ದು ನೀರು ಹಾಕಿಬಿಟ್ಟೆ ನೋಡಿರಿ. 1 ಗ್ಲಾಸ್ ಅಷ್ಟು ನೀರು ಹಾಕೀನಿ, ಒಂದು ಸಣ್ಣ ಗ್ಲಾಸ್ ಅಷ್ಟು. ಅದನ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ನೋಡಿರಿ ಫ್ರೆಂಡ್ಸ್. ಎಷ್ಟು ಚಂದ ಅನಿಸ್ತೈತೆ ಅಂದರೆ ಟೇಸ್ಟ್ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ. ಮತ್ತು ಅದ್ರೊಳಗೆ ಇದು ಶೈನಿಂಗ್ ಬಂದಿರ್ತೈತೆ ರೀ, ಯಾಕಂದ್ರೆ ನಾವು ಮೊಸರು ಇರ್ತೈತೆ ನೋಡಿರಿ, ಅದು ಸ್ವಲ್ಪ ಶೈನಿಂಗ್ ಇರ್ತೈತೆ ರೀ, ನೋಡೋಕೆ ಭಾಳ ಲುಕ್ಕಾಗಿ ಅನಿಸ್ತೈತಿ ಫ್ರೆಂಡ್ಸ್. ನೋಡಿರಿ, ನಾನು ಮಿಕ್ಸರ್ ಮಾಡಿ ಒಂದು ಬಾಂಡೆ ಒಳಗೆಲ್ಲ ತಗೋತೀನಿ ರೀ ಇದನ್ನ ಫ್ರೆಂಡ್ಸ್. ಇದಕ್ಕೆ ನಾವು ಒಂದು 5ರಿಂದ 10 ನಿಮಿಷ ಏನು ನೆನೆಸೋ ಅವಶ್ಯಕತೆ ಏನಿಲ್ಲ. ಈಗ ನಾವು ಡೈರೆಕ್ಟಾಗಿ ನಾವು ಇದನ್ನ ದೋಸೆ ಮಾಡ್ಬೋದು ರೀ ಫ್ರೆಂಡ್ಸ. ಇದಕ್ಕೆ ನಾನೇನು ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ ನೋಡಿರಿ. ಮತ್ತು ನಾವು ಅಡುಗೆ ಸೋಡಾ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪನ ಅಡುಗೆ ಸೋಡಾ ಹಾಕಾಕತ್ತೀನಿ ನೋಡಿರಿ. ಭಾಳ ಅಡುಗೆ ಸೋಡಾ ಹಾಕಿದ್ರು ಅಷ್ಟು ರುಚಿ ಆಗಂಗಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ಫ್ರೆಂಡ್ಸ. ಮತ್ತು ಅದಕ್ಕೆ ನಾವು ಅಡುಗೆ ಸೋಡಾ ಇರಲಿಲ್ಲ ಅಂದ್ರೆ ಈನೋ ಕೂಡ ಹಾಕ್ಬೋದು ರೀ. ಭಾಳ ಸ್ವಲ್ಪ ಈನೋ ಕೂಡ ಹಾಕ್ಬೋದು. ಮತ್ತು ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಈಗ ಡೈರೆಕ್ಟಾಗಿ ನಾವು ಮಾಡ್ಬೋದು ರೀ. ಒಂದು 5 ನಿಮಿಷ ನಾವು ಇಡ್ಬೋದು ಅಥವಾ ನಾವು ಡೈರೆಕ್ಟಾಗಿ ಮಾಡ್ಬೋದು. ನಾನು ಒಂದು 5 ನಿಮಿಷ ಇಟ್ಟಿದ್ದೀನಿ ನೋಡಿ ಅದನ್ನ ಹಿಟ್ಟು. ಮತ್ತು ಡೈರೆಕ್ಟಾಗಿ ನಾನು ತವಕ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದನ್ನ ಭಾಳ ತೀಡೋ ಅವಶ್ಯಕತೆ ಇಲ್ಲರಿ. ಇದನ್ನ ಸೆಟ್ ದೋಸೆ ನೋಡಿರಿ, ಭಾಳ ಸಣ್ಣದಾಗಿ ಹಾಕಬೇಕಾಗ್ತೈತಿ, ದಪ್ಪನೇ ಇರಲಿ ರೀ ಇದು. ನೋಡ್ಬೋದ್ರಲ್ಲಿ ಯಾವ ಥರ ದೋಸೆ ಆಗತ್ತವು, ಭಾಳ ರುಚಿಯಾಗಿ ಆಗ್ತಾವೆ ಮತ್ತು ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರ್ತಾವೆ, ತಿನ್ನೋಕ್ಕೂ ಟೇಸ್ಟಿಯಾಗಿರ್ತಾವೆ ರೀ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ನಾವು ತುಪ್ಪ ಕೂಡ ಹಾಕೋಬೋದು ಅಥವಾ ಎಣ್ಣೆ ಕೂಡ ಹಾಕೋಬೋದು ರೀ. ಇಲ್ಲಿ ನಾನು ತುಪ್ಪ ಕರಗಿಸಿದ್ದೀನಿ ನೋಡಿರಿ, ಅದನ್ನ ತುಪ್ಪ ಹಾಕಾಕತ್ತೀನಿ. ಯಾಕಂದ್ರೆ ನಾನು ಇವತ್ತು ಇದಕ್ಕೆ ಏನು ಚಟ್ನಿ ಅದು ಏನೂ ಮಾಡೋಂಗಿಲ್ಲ, ಯಾಕಂದರೆ ಗಡಿಬಿಡಿ ಒಳಗೆ ಆ್ಯಕ್ಚುಲಿ ಇದನ್ನು ನಾನು ಮಾಡಕತ್ತೀನಿ ನೋಡಿರಿ. ಇದಕ್ಕೆ ಟೊಮೆಟೊ ಸಾಸ್ ಕಾಂಬಿನೇಷನ್ ತಿನ್ಬೋದು ಅಥವಾ ನಾವು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅದು ಮಾಡಿ ನಾವು ತಿನ್ಬೋದು ರೀ ಫ್ರೆಂಡ್ಸ್. ಇಲ್ಲಿ ಇದ್ರ ಜೊತೆ ನಾನೀಗ ಟೊಮೆಟೊ ಸಾಸ್ ತಿಂತೀವಿ ರೀ, ಭಾಳ ರುಚಿ ಆಗ್ತೈತಿ ಟೊಮೆಟೊ ಸಾಸ್ ಇದ್ರ ಜೊತೆ ಕಾಂಬಿನೇಷನ್.
ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸಿದಾದ್ಮೇಲೆ ಇದನ್ನ ಹೊಳಿಸ್ಬೇಕಾಗ್ತದೆ ನೋಡಿರಿ. ನೋಡ್ಬೋದು ರೀ ಯಾವ ಥರ ಕಲರ್ ಬಂದೈತೆ ಅಂಥೇಳಿ. ನೋಡೋಕೆ ಏಕದಮ್ ಸ್ಪಾಂಜಿಯಾಗಿ ಮತ್ತು ಮೃದುವಾಗಿ ಭಾಳ ಟೇಸ್ಟಿಯಾಗಿ ರವೆ ದೋಸೆ ರೆಡಿ ಆಗ್ತದೆ ನೋಡಿರಿ. ನೋಡ್ಬೋದು ರೀ ಫ್ರೆಂಡ್ಸ, ಮಸ್ತಾಗಿ ಆಗಿದ್ದಾವೆ. ಅದೇ ಥರ ನಾನು ಎಲ್ಲನೂ ಮಾಡಾಕತ್ತೀನಿ ನೋಡಿರಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಮತ್ತು ಹಾಗೆ ಇದೊಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಗಡ್ಬಿಡಿ ಟೈಮ್ ಒಳಗೆ ನಮ್ಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ಬೇಕಾದ್ರೆ ಆವಾಗ ನಾವು ಇದನ್ನ ರವೆ ದೋಸೆ ಮನೆಯೊಳಗೆ ಎಲ್ಲನೂ ಇದ್ದಿರ್ತಾವ್ರಿ. ರವೆ ಮತ್ತು ಅವಲಕ್ಕಿ ಕಾಮನ್ ಆಗಿ ಇದ್ದಿರ್ತೈತಿ, ಮತ್ತು ಮೊಸರಂತೂ ಮನೆಯೊಳಗೆ ಇದ್ದಿರ್ತೈತಿ ನೋಡಿರಿ. ನಾವು ಅದನ್ನ 3 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಆರಾಮಾಗಿ ಜಟ್ಕೆ ಪಟ್ ಅಂಥೇಳಿ ನಾವು ರವೆ ದೋಸೆ ರೆಡಿ ಮಾಡ್ಕೋಬೋದು ನೋಡಿರಿ. ಮತ್ತು ಮಕ್ಕಳಿಗೆ ಭಾಳ ಇಷ್ಟ ಆಗ್ತಾವೆ. ಇದಿತ್ತು ನೋಡಿರಿ ಇಷ್ಟ ರವೆ ದೋಸೆದ ರೆಸಿಪಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು. ಮತ್ತು ನಾನಿಲ್ಲಿ ಮೇಯ್ನಾಗಿ ಟೊಮೆಟೊ ಚಟ್ನಿನ ಮಾಡಿ ನೋಡಿರಿ. ಯಾಕಂದರೆ ಇದನ್ನ ಗಡಿಬಿಡಿ ಒಳಗನ ಮಾಡಿದ್ರಿ ನಾನು, ಹಾಗಾಗಿ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಕತ್ತೇನೆ ನೋಡಿರಿ. ಭಾಳ ಟೇಸ್ಟಿಯಾಗಿ ಆಗಿರ್ತಾವೆ. ನೋಡ್ಬೋದು ರೀ ಯಾವ ಥರ ಆಗ್ಯಾವ ಅಂಥೇಳಿ. ಫ್ರೆಂಡ್ಸ, ನಾನು ನೋಡ್ರಿ ಇಲ್ಲಿ ಸೈಡ್ ದೋಸೆ ಮಾಡೀನಿ, ರವೆ ಸೈಡ್ ದೋಸೆ. ಭಾಳ ಟೇಸ್ಟಿಯಾಗಿ ಮತ್ತು ಜೇನುಗೂಡು ಅಂತ ಒಂದು ರವೆ ದೋಸೆ ಮಾಡೀನಿ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದ್ರ ಜೊತೆ ನಾನು ಇಲ್ಲಿ ಟೊಮೆಟೊ ಸಾಸ್ ತೊಗೊಂಡು ನೋಡಿರಿ, ಭಾಳ ಟೇಸ್ಟಿಯಾಗಿ ಆಗಿದಾವೆ ರೀ. ಫ್ರೆಂಡ್ಸ, ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ಸಪೋರ್ಟ್. ಬಾಯ್.